ಚಾಲೆಂಜರ್ಸ್ ಬೆಂಗಳೂರು ತಂಡವು 18 ವರ್ಷಗಳ ಕಾಯುವಿಕೆಯ ನಂತರ 2025ರ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿಯಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಜೂನ್ 3, 2025ರಂದು ಪಂಜಾಬ್ ಕಿಂಗ್ಸ್ ವಿರುದ್ಧ 6 ರನ್ಗಳ ರೋಚಕ ಗೆಲುವಿನೊಂದಿಗೆ ಆರ್ಸಿಬಿ ತನ್ನ ಮೊದಲ ಐಪಿಎಲ್ ಟ್ರೋಫಿಯನ್ನ ಗೆದ್ದುಕೊಂಡಿತು. ಈ ಐತಿಹಾಸಿಕ ಗೆಲುವು ದೇಶಾದ್ಯಂತ ಆರ್ಸಿಬಿ ಅಭಿಮಾನಿಗಳಲ್ಲಿ ಅಪಾರ ಸಂಭ್ರಮವನ್ನ ತಂದಿತು. ಈ ಸಂತಸದ ಸಂದರ್ಭದಲ್ಲಿ ಬೆಳಗಾವಿಯ ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದ ಯುವಕ ವಿನಾಯಕ ಸುತಾರ ತನ್ನ ಅಪರೂಪದ ಕಲಾಕೃತಿಯ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾನೆ. ವಿನಾಯಕ ಸುತಾರ ಚಿತ್ರಕಲೆಯಲ್ಲಿ ಪ್ರಾವೀಣ್ಯತೆ ಹೊಂದಿದ ಕಲಾವಿದ. ಇವನು ಈಗಾಗಲೇ ನಟರು, ಗಾಯಕರು, ವಚನಕಾರರು ಮತ್ತು ಹೋರಾಟಗಾರರ ಸೇರಿದಂತೆ ಅನೇಕರ ಚಿತ್ರಗಳನ್ನು ಬಿಡಿಸಿ ಮೆಚ್ಚುಗೆ ಗಳಿಸಿದ್ದಾನೆ. ಆರ್ಸಿಬಿಯ ತೀವ್ರ ಅಭಿಮಾನಿಯಾದ ವಿನಾಯಕ ತಂಡದ 11 ಆಟಗಾರರ ಚಿತ್ರವನ್ನ ಏಕಕಾಲದಲ್ಲಿ 11 ಪೆನ್ಸಿಲ್ಗಳನ್ನು ಬಳಸಿ ಬಿಡಿಸಿ ಅಚ್ಚರಿಯ ಕಲಾಕೃತಿಯನ್ನ ಸೃಷ್ಟಿಸಿದ್ದಾನೆ. ಈ ಕಲಾಕೃತಿಯು ಆರ್ಸಿಬಿಯ ಈ ಸಲ ಕಪ್ ನಮ್ದೇ ಎಂಬ ಘೋಷಣೆಗೆ ಕಲಾಮಯ ಗೌರವವನ್ನ ಸಲ್ಲಿಸಿದೆ. ವಿನಾಯಕ ಈ ಕಲಾಕೃತಿಗಾಗಿ ಕಟ್ಟಿಗೆಯ ಚೌಕಾಕಾರದ ಚೌಕಟ್ಟಿನಲ್ಲಿ 11 ಪೆನ್ಸಿಲ್ಗಳನ್ನು ಅಳವಡಿಸಿ ಬಿಳಿ ಕಾಗದದ ಮೇಲೆ 15 ದಿನಗಳ ಕಾಲ ಸತತವಾಗಿ ಶ್ರಮಿಸಿದ್ದಾನೆ. ಈ ಚಿತ್ರದಲ್ಲಿ ವಿರಾಟ್ ಕೊಹ್ಲಿ, ರಜತ್ ಪಾಟೀದಾರ್, ದೇವದತ್ ಪಾಡಿಕ್ಕಲ್, ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೋಶ್ ಹಜಲ್ವುಡ್, ಯಶ್ ದಯಾಳ್, ಸುಯಾಶ್ ಶರ್ಮಾ, ಟಿಮ್ ಡೇವಿಡ್ ಮತ್ತು ಲಿಯಾಮ್ ಲಿವಿಂಗ್ಸ್ಟೋನ್ ಅವರ ಚಿತ್ರಗಳು ಸ್ಥಾನ ಪಡೆದಿವೆ. ಈ ಕಲಾಕೃತಿಯು ಆರ್ಸಿಬಿಯ ಐತಿಹಾಸಿಕ ಗೆಲುವಿನ ಸಂಭ್ರಮವನ್ನ ಕಲಾತ್ಮಕವಾಗಿ ದಾಖಲಿಸಿದೆ. ಈ ಗೆಲುವಿನೊಂದಿಗೆ ಆರ್ಸಿಬಿಯ ಅಭಿಮಾನಿಗಳ ದೀರ್ಘಕಾಲದ ಕನಸು ನನಸಾಗಿದೆ. ವಿನಾಯಕನ ಕಲಾಕೃತಿಯು ಈ ಸಂತೋಷದ ಕ್ಷಣವನ್ನ ಶಾಶ್ವತಗೊಳಿಸಿದೆ. ಕೊಡಗಿನ ಕ್ರೀಡಾ ಸ್ಫೂರ್ತಿಯನ್ನ ಜಗತ್ತಿಗೆ ತೋರಿಸಿದೆ.